ನಿಜವಾಗಿಯೂ ಕೂಡ ಈ ಫೈಲ್ ಈಗ ಓಪನ್ ಆಗ್ತಾ ಇದೆ. ಇದು ಯಾವ ಫೈಲ್ ಅಂತಂದ್ರೆ, ಮೊನ್ನೆ ಒಬ್ಬ ಅನಾಮಿಕ ಕೊಟ್ಟಂತಹ ಹೇಳಿಕೆ ಏನಿದೆ ನ್ಯಾಯಾಲಯದ ಮುಂದೆ, ಆ ಹೇಳಿಕೆಯ ಆಧಾರದ ಮೇಲೆ ಈಗ SIT ಅನ್ನ ರಚನೆ ಮಾಡಲಾಗಿದೆ. ಈ SIT ಈಗ ತನಿಖೆಯನ್ನ ಮಾಡುತ್ತೆ, ಅಲ್ಲಿ ಹೂತಿರುವಂತ ಶವಗಳು ಯಾರದ್ದು ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದ್ರೆ ಅವು ಬಹಳ ವರ್ಷಗಳ ಹಿಂದೆ ಇರುವಂತ ಶವಗಳು, ಅವುಗಳನ್ನ ತೆಗಿಬೇಕು. ಅದಾದ ನಂತರ ಅದು ಹೇಗೆ ಸಾವನ್ನಪ್ಪಿದೆ ಅನ್ನುವಂಥದ್ದನ್ನು ಕೂಡ ಒಂದು ರೀತಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಬೇಕು. ತದನಂತರ ಅದರ ಸ್ಕೆಲಿಟನ್ ಅನ್ನ ಇಟ್ಕೊಂಡು ಬಾಡಿಯನ್ನ ಹೇಗೆ ಬರುತ್ತೆ ಅನ್ನುವಂಥ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡಬೇಕಾಗತ್ತೆ. ತುಂಬಾ ಕೆಲಸಗಳಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣದ ತನಿಖೆಗೆ ಈಗ SIT ರಚನೆಯನ್ನ ಕೂಡ ಸರ್ಕಾರ ಮಾಡಿದೆ. ಹಿರಿಯ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆಯನ್ನ ಈಗ ಮುಂದುವರೆದಿದೆ. ತನಿಖೆ ನಡೆಸಿ ಶೀಘ್ರದಲ್ಲೇ ವರದಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದೆ. SIT ತಂಡದಲ್ಲಿರುವಂತಹ 3 IPS ಅಧಿಕಾರಿಗಳು, 4 ಕೂಡ, ಒಟ್ಟು 4 ಇದ್ದಾರೆ ಇದರಲ್ಲಿ. SIT ತಂಡದಲ್ಲಿರೋದು ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್ IPS ಆಫೀಸರ್ಸ್ಗಳೇ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಈಗ ಒಂದು ಆಯಾಮ ಸಿಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಒಂದಿಷ್ಟು ಜನ ಇದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ತನಿಖೆ ಆಗಬೇಕು, ಈ ಬಗ್ಗೆ ಅದನ್ನ ಅವನೇನು ಹೇಳ್ತಾ ಇದ್ದಾನೆ ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಿ ಅಲ್ಲಿ ಹೂತಿರುವಂತಹ ಶವಗಳಿಂದ ತೆಗೆಯುವಂಥ ಕೆಲಸವನ್ನ ಮಾಡಿ ಅಂತ ಹೇಳಿ. ಆ ವ್ಯಕ್ತಿ ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ಅವನು 2014 ಡಿಸೆಂಬರ್ನಿಂದ ಅವನಿಲ್ಲ, ಅವಾಗಿಂದ ಹೋಗ್ಬಿಟ್ಟಿದ್ದಾನೆ, ಬೇರೆ ರಾಜ್ಯಗಳಲ್ಲಿ ಅವನು ತಲೆಮರೆಸ್ಕೊಂಡಿದ್ದು. ಅವನು ಹೇಳ್ತಾ ಇರೋದು ಬಿಫೋರ್ 95 ಇಂದ 2005 ವರೆಗೂ ಕೂಡ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಹೇಳ್ತಾ ಇದ್ದಿದ್ದು. ಆವಾಗ ಶವಗಳನ್ನು ನಾನು ಹೂತಿದ್ದೀನಿ, ನನಗೆ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅಂತ ಹೇಳಿ. ಸುಮಾರು 10 ವರ್ಷಗಳ ಈ ಗ್ಯಾಪ್ ಟೈಮ್ ಏನಿದೆ ಆವಾಗ ಹೂತಿರುವಂಥದ್ದು. ಆಗ ಇರುವಂಥದ್ದು ಈಗ ಸ್ಕೆಲಿಟನ್ಗಳು ಸಿಗ್ಬೋದು ನಿಮಗೆ. ಅದಾದ ನಂತರ ಮೂಳೆಗಳು ಸಿಕ್ಕಾಗ ಅದನ್ನು ಫೋಟೋ ಮಾಡಿ ಅದಕ್ಕೊಂದಿಷ್ಟು ಪ್ರೊಸೀಜರ್ಸ್ಗಳಿದೆ ಡಿಜಿಟಲ್ ಆಗಿ. ಹೇಗೆ ಅಂತಂದರೆ, ನಿಮ್ಮ ಒಂದು ಮುಖದ ಬುರುಡೆ ಏನಾದರೂ ಸಿಕ್ಕರೆ ಆ ಬುರುಡೆಗೆ ಕಂಪ್ಯೂಟರ್ನಲ್ಲಿ ಗ್ರಾಫಿಕ್ಸ್ನಲ್ಲಿ ಅದಕ್ಕೆ ಮಾಂಸವನ್ನು ತುಂಬಿ ಸ್ಕಿನ್ನನ್ನು ಹಾಕುವಂಥ ಕೆಲಸ ಮಾಡಿ ಈ ರೀತಿಯಾಗಿ ಮುಖಚರ್ಯೆ ಕಾಣಿಸಬಹುದು ಅಂತ ಹೇಳ್ತಾರೆ. ಆಗ ಆ ಮುಖಚರ್ಯೆ ಹೇಗೆ ಕಾಣಿಸುತ್ತೆ, ಅದನ್ನು ಹಿಂದೆ ಯಾರಾದರೂ ನಾಪತ್ತೆ ಆಗಿರುವಂಥ ಮುಖಚರ್ಯೆ ಜೊತೆಗೆ ಅದು ಹೊಂದಾಣಿಕೆ ಆಗುತ್ತಾ ಅಂತ ನೋಡ್ತಾರೆ. ಆಗ ಹೊಂದಾಣಿಕೆ ಆದರೆ ಯಾರು ನಾಪತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಕರೆಸ್ತಾರೆ, ಅವ್ರ ಜೊತೆಗೆ DNA ಟೆಸ್ಟ್ ಅನ್ನು ಮಾಡ್ತಾರೆ. ದರ್ ಇಸ್ ಎ ಲಾಟ್ ಆಫ್ ಪ್ರೊಸೀಜರ್ಸ್. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ, SIT ರಚನೆಗೆ CMಗೆ ಪತ್ರವನ್ನ ಮಹಿಳಾ ಆಯೋಗ ಬರೆದಿದ್ರು. ಕಳೆದ 14ರಂದೇನೆ SIT ರಚನೆಗೆ ಪತ್ರವನ್ನ ಬರೆದಿರುತ್ತಾರೆ. ಧರ್ಮಸ್ಥಳ ಸುತ್ತಮುತ್ತ ಹೂತಿಟ್ಟ ಶವಗಳ ಬಗ್ಗೆ ತನಿಖೆಗೆ ಈಗ ಪತ್ರವನ್ನ ಬರೆದಿದ್ದಾರೆ. ಇವತ್ತು SIT ರಚನೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಹಲವು ಇಲ್ಲಿ ಚರ್ಚೆಗಳು ಕೂಡ ಇದೆ. ಇಲ್ಲಿ ಅನೇಕರು ಅನೇಕ ರೀತಿಯಾಗಿ ಹೇಳ್ತಾರೆ. ಅದೇನು ಅಂತ ಅಂದ್ರೆ, ಧರ್ಮಸ್ಥಳಕ್ಕೆ ಒಂದು ಸ್ಮಶಾನವನ್ನ ಅಲೌಟ್ ಮಾಡಿದ್ದು ಯಾವಾಗ ಅಂತ ಹೇಳಿ, ಸ್ಮಶಾನ ಭೂಮಿಯನ್ನ, ರುದ್ರಭೂಮಿಯನ್ನ ಕೊಟ್ಟಿದ್ದು ಯಾವಾಗ, ಅದಕ್ಕಿಂತಲೂ ಬಿಫೋರ್, ರುದ್ರಭೂಮಿಯನ್ನ ಕೊಡೋದಕ್ಕಿಂತಲೂ ಮುಂಚಿತವಾಗಿ ಅಲ್ಲಿ ಶವಗಳನ್ನ ಅನೇಕ ಕಡೆಗಳಲ್ಲಿ ಕಾಡಿನಲ್ಲಿ ಶವಗಳನ್ನ ಹೂತಿಡಲಾಗ್ತಾ ಇತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಆ ಶವಗಳೇ ಅಥವಾ ಇವರು ಹೇಳ್ತಾ ಇರುವಂಥ ಶವಗಳು ನಿಜವಾಗಿಯೂ ಕೂಡ ಕೊಲೆಯಾಗಿ ಅಥವಾ ಅತ್ಯಾಚಾರಕ್ಕೊಳಗಾಗಿ ಅಂಥವ ಶವಗಳನ್ನು ಹೂತಿರುವಂಥದ್ದು ಅವ್ರು ಹೇಳುವಂಥದ್ದು ಅದನ್ನೇ. ಅವರು ಇಡೀ ಪತ್ರದಲ್ಲಿ ಸುಮಾರು 6 ಪುಟಗಳದ್ದವರದೊಂದು ದೂರನ್ನು ಕೊಡ್ತಾರೆ. ಆ ದೂರುಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ನಾನು ನೋಡಿರುವಂಥ ಶವಗಳು ಮಹಿಳೆಯರದ್ದು ಇದೆ, ಪುರುಷರದ್ದು ಇದೆ, ಜೊತೆಗೆ ಕಡಿಮೆ ವಯಸ್ಸಿನಲ್ಲಿರುವಂಥ ಯುವತಿಯರದ್ದು ಕೂಡ ಇದೆ. ಅದು ಯಾವ ಹಂತಗಳಲ್ಲಿ ಇದ್ದು ಅಂತಂದರೆ, ಕತ್ತಿ ಹಿಚಿಕೆ ಕೊಲೆ ಮಾಡಿರುವಂಥದ್ದು, ಜೊತೆಗೆ ಅತ್ಯಾಚಾರ ಎಸಗಿದಂತಹೂ ಕೂಡ ಬಾಡಿಗಳು ಇದ್ದಂಗಿದ್ದಿದ್ವು ಅಂತ ಅವ್ರು ಹೇಳ್ತಾರೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದಲ್ಲಿ ಈಗ SIT ತನಿಖೆ ಆರಂಭವಾಗುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ CM ತೀರ್ಮಾನದಂತೆ SITಗೆ ಕೊಡಲಾಗಿದೆ ಅಂತ ಹೇಳ್ತಾ ಇರೋದು. CM ಸೂಚನೆಯ ಮೇರೆಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಶವ ಹೂತಿಟ್ಟ ಪ್ರಕರಣ ಮಾತ್ರ SIT ವ್ಯಾಪ್ತಿಗೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಸೌಜನ್ಯ ಪ್ರಕರಣ. ಬಟ್ ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ, CBI ತನಿಖೆಯನ್ನ ನಡೆಸಿ ತದನಂತರ ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ತೀರ್ಪನ್ನ ಕೊಟ್ಟಾಗಿದೆ. ಈಗ ಆ ಪ್ರಕರಣ ಇದರಲ್ಲಿ ಇಲ್ಲ. ಇದು ಕೇವಲ ಶವಗಳನ್ನ ಹೂತಿಟ್ಟಿರುವಂತ ಪ್ರಕರಣದ ಬಗ್ಗೆ ಮಾತ್ರ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಟರ್ಮ್ ನಿಗದಿ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಅಷ್ಟರಲ್ಲೇ ಆಗೋದಿಲ್ಲ. ಅದನ್ನು ಬೇಗ ಮಾಡಿ ವರದಿ ಕೊಡಿ ಅಂತೇಳಿ DG ಅವರಿಗೆ ಡೆವಲಪ್ಮೆಂಟ್ಸನ್ನು ಪ್ರತಿ ಬಾರಿನೂ DG ಅವರಿಗೆ ತಿಳಿಸ್ಬೇಕು ಅಂತ ಹೇಳಿದ್ವಿ, DG IGಗೆ. ಆಮೇಲೆ ಸರ್ಕಾರಕ್ಕೆ ಆನಂತರ ವರದಿಯನ್ನು ಕೊಡ್ತಾರೆ. ಸರ್, ಸೌಜನ್ಯ ಪ್ರಕರಣದ್ದು ಏನಾದರೂ ಇದು ವ್ಯಾಪ್ತಿ ಇಲ್ಲ, ನಮಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇರೋದು ಈಗ ಅವ್ರೇನು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ.
ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿ ತಲೆಬುರುಡೆ ಅನ್ನುವಂಥದ್ದು ಯಾರೋ ಒಬ್ಬರು ಒಂದು ಗೊತ್ತಿಲ್ಲ, ಅದೆಲ್ಲ ಅವ್ರ ತನಿಖೆನಲ್ಲಿ ಮಾಡ್ತಾರಲ್ಲ, ತಲೆ ಬುರುಡೆನೋ ಕಾಲೋ ಕೈಯೋ ಅವೆಲ್ಲ ಮಾಡ್ತಾರೆ. ಸರ್ ಅದು 164 ಹೇಳಿಕೆ ಮೇಲೆ ಇದೆಲ್ಲ ತನಿಖೆಗೆ ಆದೇಶ ಆಗಿರೋದಾ ಹೇಗೆ? ಅಲ್ಲ, ಅಲ್ಲಿ ಕಂಪ್ಲೇಂಟ್ ಏನು ಬಂದಿದೆ, ಕಂಪ್ಲೇಂಟ್ ಇದೆಯಲ್ವಾ, ಯಾರೋ ವಕೀಲರುಗಳು ಕೊಟ್ಟಿದ್ದಾರೆ, ಮತ್ತು ಅವರು ವ್ಯಕ್ತಿನೂ ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ತಗೊಂಡು ತನಿಖೆ ಮಾಡ್ತಾರೆ ಅವರು. ಸರ್, ಒಂದಿಷ್ಟು ಜನಕ್ಕಿದೆ ಹೆಚ್ಚಿನ ವಿಷಯಗಳನ್ನ ನಾನೇನು ಕೂಡ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ತನಿಖೆ ಯಾವ ಒತ್ತಡಕ್ಕೆ ಮಣಿಯೋದು, ಯಾರು ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋವಂಥ ಉದ್ದೇಶದಿಂದನೇ ಮಾಡಿರುವಂಥದ್ದು. ಬಿಜೆಪಿ ಕೂಡ ಇದನ್ನ ಸರ್ ಧರ್ಮ ರಾಜಕಾರಣವನ್ನು ಬೆರೆಸ್ತಾ ಇದೆ ಸರ್ ಇದರಲ್ಲಿ ಎಡಪಂಥೀಯರು. ನೋಡೋಣ, ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ SIT ಮಾಡಿದ್ದೇವೆ, ತನಿಖೆ ಪ್ರಾರಂಭ ಆಗುತ್ತೆ, ತನಿಖೆ ವರದಿ ಬರಲಿ, ಆಮೇಲಿಂದ ರಾಜಕಾರಣ ಅದರಲ್ಲಿ ಏನಾದರೂ ಯಾವುದಾದ್ರೂ ರಾಜಕಾರಣ ನೀವು ಹೇಳ್ದಂಗೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದೆಲ್ಲ ಆಮೇಲೆ ಮಾತಾಡೋಣ. ಸೊ ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಯಾಗಿರುವಂತಹ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆರಂಭವಾಗಿದ್ದು ಸೌಜನ್ಯ ಪ್ರಕರಣದಲ್ಲಿ, ಬಟ್ ಅದಾದ ನಂತರ ಏಕಾಏಕಿ ಕಾಣಿಸಿಕೊಂಡಿರುವಂಥದ್ದು ಈ ಅನಾಮಿಕ ವ್ಯಕ್ತಿ ಕಳೆದ 20 ದಿನಗಳ ಹಿಂದೆ ಕಾಣಿಸಿಕೊಳ್ತಾರೆ, ಒಂದು ದೂರನ್ನ ಕೊಡ್ತಾರೆ, ತದನಂತರ ಸುದೀರ್ಘವಾಗಿ ಒಂದು ಹೊಸ ರೀತಿಯಾದಂತಹ ತಿರುವನ್ನ ಕೊಡಕ್ಕೆ ಶುರುವಾಗುತ್ತೆ. ಬಟ್ ನನಗಿರುವಂತಹ ಕುತೂಹಲ, ಅನೇಕ ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು, ಅನೇಕ ಪೊಲೀಸ್ ರಿಟೈರ್ಡ್ ಆಫೀಸರ್ಸ್ಗಳು ಕೂಡ ಹೇಳ್ತಾ ಇದ್ರು, ಧರ್ಮಸ್ಥಳದಲ್ಲಿ ಸ್ಮಶಾನ ಯಾವಾಗ ಆಯಿತು, ಸ್ಮಶಾನದ ಮುಂಚೆ ಅಲ್ಲಿ ಸುತ್ತಮುತ್ತಲು ಎಲ್ಲಾದರೂ ಹಳ್ಳಿಗಳಲ್ಲಿ ಸಾವನ್ನಪ್ಪಿದ್ರೆ ಆ ಶವಗಳನ್ನು ಎಲ್ಲಿ ಹೂಳ್ತಾ ಇದ್ರು, ಇವು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಮಾತುಗಳನ್ನ ಸೀನಿಯರ್ ಆಫೀಸರ್ಸ್ಗಳು ಹೇಳ್ತಾ ಇದ್ರು, ರಿಟೈರ್ಡ್. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಪ್ರಕರಣ ಹೇಗೆ ಕಾಣಿಸಿಕೊಳ್ಳುತ್ತೆ ಸುಖಪಾಲ್? ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಗ್ರಾಮ ಪಂಚಾಯತ್ನವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಅದರಲ್ಲಿ ಅವರು ಹೇಳ್ತಾರೆ, ನಮ್ಮ ಹತ್ರ ಎಲ್ಲ ಮೃತದೇಹಗಳ ದಾಖಲೆಗಳಿರುತ್ತೆ, ಯಾವ್ಯಾವ ಮೃತದೇಹಗಳು ಪರಿಚಯ ಇರುವಂಥದ್ದು, ಅಂದರೆ ಹೆಸರು ಗುರುತಿರುವಂಥದ್ದು, ಜೊತೆಗೆ ಹೆಸರು ಗುರುತಿಲ್ಲದಂಥ ಯಾರು ವ್ಯಕ್ತಿಗಳಿದ್ದಾರೆ ಅವರ ಮೃತದೇಹಗಳನ್ನು ಎಲ್ಲೆಲ್ಲಿ ವಿಲೇವಾರಿ ಮಾಡಲಾಗಿದೆ, ಅದರ ವಿಲೇವಾರಿ ಮಾಡಿದವರು ಯಾರು ಅನ್ನೋದರ ಬಗ್ಗೆನೂ ಸಾಕಷ್ಟು ಮಾಹಿತಿ ನಮ್ಮ ಹತ್ರ ಇದೆ ಅನ್ನುವಂಥದ್ದನ್ನು ಮುಂದಿನ ತನಿಖೆಗೆ ಬೇಕಾದಾಗ ಅದನ್ನು ಸಲ್ಲಿಸ್ತೇವೆ ಅನ್ನುವಂಥದ್ದು ಹೇಳಿರುವಂಥದ್ದು. ಹಾಗಾಗಿ ಆ ಆ್ಯಂಗಲಲ್ಲೂ ಒಂದು ತನಿಖೆ ಆಗುತ್ತೆ. ಜೊತೆಗೆ ಈತ ಹೇಳಿರುವಂಥ ಕೆಲವೊಂದು ಘಟನೆಗಳನ್ನು ನೋಡಿದಾಗ, ಆ ದೂರಲ್ಲಿ ಹೇಳಿರುವಂಥ ಘಟನೆಗಳು ಯಾವ ರೀತಿ ಹೇಳ್ಕೊಂಡಿದ್ದಾನೆ ಅದನ್ನು ನೋಡುವಾಗ ಮೇಲ್ನೋಟಕ್ಕೆ ಇಂಥದ್ದೊಂದು ಆಗಿರಬಹುದಾ ಅನ್ನುವಂಥ ಅನುಮಾನವೂ ಇರುವಂಥದ್ದು. ಹೀಗಾಗಿ ಈ ಒಂದು ದೂರಿನ ಬಳಿಕನೇ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಮೊದಲಿಗೆ ಇಬ್ಬರು ವಕೀಲರು ಒಂದು ಡ್ರಾಫ್ಟ್ ಮಾಡಿ ಅದನ್ನು ಇಡೀ ವೈರಲ್ ಮಾಡ್ತಾರೆ. ಆ ಸಂದರ್ಭದಲ್ಲೇ ಇದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಿಲ್ಲ, ಇದು ಯಾರೋ ಒಂದು ಹೆಸರಲ್ಲಿ ಹಾಕಿದ್ದಾರೆ, ಯಾರು ಅನ್ನೋಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದು. ಯಾವಾಗ ಆ ವ್ಯಕ್ತಿ ಇದ್ದಾನೆ, ಆತ ಈ ರೀತಿಯಾಗಿ ಡಿಟೇಲ್ ಆಗಿ ಒಂದು ದೂರನ್ನು ಕೊಡ್ತಾನೆ, ಆ ದೂರು ಹೊರಗೆ ಬಂದ ಬಳಿಕ ಆತನ ಕೊಟ್ಟಿರುವಂತ ದೂರಿನಲ್ಲಿರುವಂತ ಎಲ್ಲ ಮಾಹಿತಿಗಳು ಹೊರಗೆ ಬಂದ ಬಳಿಕ ಇಡೀ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಉಂಟಾಗುವಂತದ್ದೇನು ಅಂತಂದ್ರೆ, ಈ ವ್ಯಕ್ತಿ ಬಂದು ದೂರನ್ನ ಕೊಡ್ತಾರೆ, ಆ ದೂರಿನಲ್ಲಿ ಹೇಳ್ತಾರೆ ನಾನು 100 ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿ. ಸರಿಸುಮಾರು 15 ದಿನಗಳ ಕಳೆದು ಹೋಗುತ್ತೆ ಸುಖಪಾಲ್. ಈ 15 ದಿನಗಳಲ್ಲೂ ಕೂಡ ಪೊಲೀಸರು ಅವನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡುವಂತ ಕೆಲಸವನ್ನ ಯಾಕೆ ಮಾಡೋದಿಲ್ಲ? ಅವನು ಸರಿ ಹೇಳ್ತಾ ಇದ್ದಾನ ಅಥವಾ ಸುಳ್ಳು ಹೇಳ್ತಾ ಇದ್ದಾನ ಅನ್ನುವಂಥದ್ದನ್ನ ಪೊಲೀಸರು ಯಾಕೆ ಮಾಡೋದಿಲ್ಲ? ಯಾಕೋ 15 ದಿನಗಳಿಂದಲೂ ಕೂಡ ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ? ಇದೊಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡಲ್ವಾ? ಇಲ್ಲ ನಾವು ಆತ ನ್ಯಾಯಾಲಯಕ್ಕೆ ಬಂದು 164 ಹೇಳಿಕೆಯನ್ನು ಯಾವಾಗ ಕೊಡ್ತಾನೆ ಆ ಬಳಿಕ ಈ ಪ್ರಕರಣ ತಿರುವು ಪಡ್ಕೊಳ್ಳುವಂಥದ್ದು. ಅಂದರೆ ಆತನೇ ಬಂದು ಯಾವೆಲ್ಲ ವಿಚಾರಗಳನ್ನು ಹೇಳಿದ್ದಾನೆ ಆ ವಿಚಾರಗಳನ್ನೆಲ್ಲ ನ್ಯಾಯಾಲಯ ತನಿಖೆ ಮಾಡುವಂಥ ತನಿಖಾಧಿಕಾರಿಗಳಿಗೆ ತಿಳಿಸಿರುತ್ತೆ, ಮತ್ತು ಅದನ್ನು ಗೌಪ್ಯವಾಗಿ ಇಡಬೇಕು ಅನ್ನುವಂಥದ್ದನ್ನು ನ್ಯಾಯಾಲಯ ಸೂಚಿಸಿರುತ್ತೆ. ಆ ಬಳಿಕ ಆ ಪ್ರಕರಣದಲ್ಲಿ ಈ ಒಂದು ವ್ಯಕ್ತಿ ಏನೆಲ್ಲ ಹೇಳಿದ್ದಾನೆ ಅದೆಲ್ಲವೂ ಚರ್ಚೆಗೆ ಬರುತ್ತೆ, ಆತ ಏನೆಲ್ಲ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಆತ 106 ಶವಗಳನ್ನು ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ ತಕ್ಷಣಕ್ಕೆ ಇದನ್ನು ತೆಗೆಯುವಂಥ ಕೆಲಸ ಆಗೋದಿಲ್ಲ. ಪೊಲೀಸರು ನ್ಯಾಯಾಲಯಕ್ಕೆ ಅನುಮತಿಗಾಗಿ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ, ನ್ಯಾಯಾಲಯದ ಅನುಮತಿ ಪಡಿಬೇಕಾಗುತ್ತೆ. ಆತ ಹೇಳಿರುವಂಥದ್ದನ್ನು ಸತ್ಯವೋ ಸುಳ್ಳು ಅನ್ನುವಂಥದ್ದು ಮತ್ತೆ ಚರ್ಚೆ ಆಗೋದು. ಆದರೆ ಅದರ ಮೊದಲು
ನ್ಯಾಯಾಲಯದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಧರ್ಮಸ್ಥಳ ಪೊಲೀಸರು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆತ ಹೇಳಿರುವ ರೀತಿಯಲ್ಲಿ ಆತನನ್ನು ಕರ್ಕೊಂಡು ಬಂದು ನಾವು ಆತ ಹೇಳಿರುವಂಥ ಜಾಗದಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ, ಆತ ಹೇಳಿರುವ ಜಾಗದಲ್ಲಿ ಅಗಿಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ನ್ಯಾಯಾಲಯ ಈವರೆಗೂ ಅನುಮತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಅಲ್ಲಿಗೆ ಬಹಳಷ್ಟು ದಿನಗಳ ಕಾಲ, ನೀವು ಹೇಳಿದಾಗೆ 15 ದಿನಗಳ ಕಾಲದಿಂದಲೂ ಅದು ಆ ಪ್ರಕ್ರಿಯೆ ಆಗಿಲ್ಲ. ಈಗ ಸದ್ಯ SITಗೆ ಕೊಟ್ಟಿರುವುದ ಕಾರಣಕ್ಕಾಗಿ ಅದು ಮತ್ತೆ SITನವರು ನ್ಯಾಯಾಲಯದ ಮೂಲಕ ಅದರ ಅನುಮತಿಯನ್ನು ಪಡೆದು ಆತನನ್ನು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಈ ಒಂದು ಕೆಲಸಗಳನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡುವಂಥದ್ದು ಶೀಘ್ರದಲ್ಲೇ ಆಗಬಹುದು. ಅರುಣ್. ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ಅತ್ಯಂತ ಗಂಭೀರವಾಗಿ ಈಗ ಪ್ರಕರಣವನ್ನ ಪರಿಗಣಿಸಿದೆ. ಬಟ್ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನಾವು SIT ಕೊಡಲ್ಲ ಅಂತ ಹೇಳಿ, ಬಟ್ ಈಗ ಕೊಟ್ಟಿದ್ದಾರೆ.